ಸರ್ಕಾರಕ್ಕೂ 75,000 crore ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್. ಬಿಜೆಪಿ ಕ್ಷೇತ್ರದಲ್ಲಿ ರಾಜ್ಯದಲ್ಲೂ ಕಾಂಗ್ರೆಸ್ ನಮ್ಮ ಸರ್ಕಾರ ತೆರಿಗೆ ಕೇಂದ್ರ ಸರ್ಕಾರ ತುಂಬಲೇಬೇಕಿದೆ GST ಅಂತ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ. ನಾನು ಹೇಳೋದು ಫಸ್ಟ್ ಅವ್ರಿಗೆ ಕನ್ಫ್ಯೂಷನ್ ಇಂದ ಹೊರಗೆ ಬಾ ಅಂತ ಹೇಳ್ರಿ. ಕನ್ಫ್ಯೂಸ್ಡ್ ಲೀಡರ್, ಕನ್ಫ್ಯೂಸ್ಡ್ ಪಾರ್ಟಿ, ಕನ್ಫ್ಯೂಸ್ಡ್ ಕೇಡರ್. ಒಂದ್ ಕಡೆ ಹೇಳ್ತಾರ ನಾವೇ ಹೇಳಿದ್ವಿ ಕಮ್ಮಿ ಮಾಡ್ಲಿಕ್ಕೆ ಅಂತ ಹೇಳ್ಯಾರಿಲ್ಲ, ಹೋರಾಟ ಮಾಡಿದ್ವಿ ಅಂತ. ನಾವೆಲ್ಲ ಹೋರಾಟ ಮಾಡಿದ್ವಿ. ಅದ್ರ ಬಗ್ಗೆ ನಾನು ನೀವು ಭಾಳಷ್ಟು ಹೇಳಿದ್ರೆ ನಿಮಗೂ ತಗೊಳಕ್ಕಾಗಲ್ಲ. ಅವರು ನಾವೇ ಹೇಳಿದ್ವಿ ಅಂತ ಹೇಳಿದ್ರು. ನಾವೇ ಹೇಳಿದ್ಮೇಲೆ ಅಂತ ಮತ್ತೆ ವಿರೋಧ ಯಾಕೆ ಮಾಡ್ತೀರಿ? ಈಗ ನೀವು ವಿರೋಧನೂ ಮಾಡ್ತೀರಿ, ನಾವು ಹೇಳಿದ್ವಿ ಅಂತೂ ಹೇಳ್ತೀರಿ. ನಮ್ಮ ಸಲಹೆ 8 ವರ್ಷದಿಂದ ಮಾನ್ಯ ಮಾಡಬೇಕಾಗಿತ್ತಂತ. 8 ವರ್ಷದಿಂದ, ಅದಕ್ಕಿಂತ ಮೊದಲ 10 ವರ್ಷದಿಂದ ಏನು ಟ್ಯಾಕ್ಸ್ ಇತ್ತ? 10 ವರ್ಷದಿಂದ ಏನು ಟ್ಯಾಕ್ಸ್ ಇತ್ತ? 17 ಟ್ಯಾಕ್ಸು, 7 ಸಸ್ಯಗಳಿದ್ದು. ಬಿಹಾರ್ ಎಲೆಕ್ಷನ್ಗೋಸ್ಕರ ಮಾಡಿರೋದು ಅಂತ ನಾ ಕಂಪ್ಲೀಟ್ ಮಾಡ್ಬೇಕು. ನೀವು ಕಂಪ್ಲೀಟ್ ಆದ್ಮೇಲೆ ನೀವು ಆರಾಮ್ ನಿಂತು ಮಾತಾಡ್ತಾ ಇದ್ದೇನೆ. 17 ಟ್ಯಾಕ್ಸು, 7 ಸಸ್ಯಗಳು. ಎಷ್ಟಿತ್ತು ಟ್ಯಾಕ್ಸ್? ಒಂದು ನೀವು ದೋಸೆ ತಿಂದ್ರೆ ಬೆಂಗಳೂರಾಗೋ ಅಥವಾ ಬೀದರ್ನಾಗೋ, ಅಥವಾ ಒಂದು ರೊಟ್ಟಿ ತಿಂದ್ರೆ ಜೋಳದ ರೊಟ್ಟಿ, ನಿಮ್ಗೆ ಎಷ್ಟು ಟ್ಯಾಕ್ಸ್ ಬರ್ತಿತ್ತು? 20%. ಕೆಲವುದಕ್ಕೆ 30% ಟ್ಯಾಕ್ಸ್ ಇತ್ತು. ನೀವು ಏನು ಮಾತಾಡ್ತೀರ? ಆಯ್ತು, ನಾವು 2017 ನಂತರ ನಾವು ಮಾಡಿದ್ದು ಅದು ಇನ್ನೂ ಕಮ್ಮಿ ಆತ ಅಂತ ಮಾತಾಡ್ತಾರೆ. ನಾವು ಕಮ್ಮಿ ಮಾಡಿದ್ದರದ್ದು ಪರಿಣಾಮ 2.5 ಲಕ್ಷ ಕೋಟಿ ಆಗಿದೆ. ಇದನ್ನು ಕಾಂಗ್ರೆಸ್ ಪಾರ್ಟಿಯವರು ಸ್ವಲ್ಪ ತಿಳುವಳಿಕೆ ಇದ್ರೆ, ರಾಜಕೀಯ ಕಾರಣಕ್ಕೆ ವಿರೋಧ ಮಾಡಬಾರ್ದು ಅನ್ನುವಂಥದ್ದಿದ್ರೆ ನೋಡ್ರಿ, ಯಾವಾಗಲೂ ಹೆಂಗಿರ್ತದೆ ಅಂತಂದ್ರೆ, ನಾವು ನಮ್ಮ ಕೊಳ್ಳುವಿಕೆ ಸಾಮರ್ಥ್ಯ, ಪರ್ಚೇಸಿಂಗ್ ಪವರ್, ಆ ಪರ್ಚೇಸಿಂಗ್ ಪವರ್ ಜಾಸ್ತಿ ಮಾಡಬಹುದು. ಪರ್ಚೇಸಿಂಗ್ ಪವರ್ ಜಾಸ್ತಿ ಆದಾಗ ವ್ಯಾಪಾರಸ್ಥರ ಕಡೆ ದುಡ್ಡು ಜಾಸ್ತಿ ಆಗ್ತದೆ. ವ್ಯಾಪಾರಸ್ಥರ ಕಡೆ ದುಡ್ಡು ಜಾಸ್ತಿ ಆದಾಗ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗ್ತದೆ. ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆದಾಗ ಒಂದು ಕಡೆ ಎಕಾನಮಿ ಇಂಪ್ರೂವ್ಮೆಂಟ್ ಆಗ್ತದೆ, ಇನ್ನೊಂದು ಜಾಬ್ ಕ್ರಿಯೇಟ್ ಆಗ್ತದೆ. ಯಾವಾಗ ಜಾಬ್ ಕ್ರಿಯೇಟ್ ಆಗ್ತವೆ ಮತ್ತು ಇದು ಸರ್ಕ್ಯುಲೇಟ್ ಆಗ್ತದೆ ಇದು ಎಕಾನಮಿ. ಇಷ್ಟು ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಮೊದಲಿದ್ದು. ಇದೆಲ್ಲದಕ್ಕಿಂತ ಹೇಳೋಕ್ಕಿಂತ ಮೊದಲ ಲೆಟ್ ದೆಮ್ ಕಮ್ ಔಟ್ ಆಫ್ ಕನ್ಫ್ಯೂಷನ್ ಲೈಕ್ ದರ್ ಲೀಡರ್. ಅವ್ರೇನು ರಾಹುಲ್ ಗಾಂಧಿ ಕನ್ಫ್ಯೂಸ್ಡ್ ಇರ್ತಾರಲ್ಲ, ಆ ರೀತಿ ಅದರಿಂದ ಹೊರಗೆ ಬರಲಿ ಅವ್ರು. ಯಾಕಂದ್ರೆ ನಾವು 10 ಸರ್ತಿ ಹೇಳ್ಯಾರ. ನಾವೊಂದು ಮೀಟಿಂಗ್ ಕರೆದಿದ್ವಿ ಅದಕ್ಕೂ ಮೊನ್ನೆ. ಅವಾಗ ಹೇಳ್ಯಾರ ಪಾರ್ಲಿಮೆಂಟ್ ಇದ್ರಾಗ, ನಾವೇ ಹೇಳಿದ್ವಿ ಇದನ್ನ ಅಂತ ಹೇಳಿ. ಅಥವಾ ನೀವು ಹೇಳಿದ್ರೆ ವಿರೋಧ ಯಾಕೆ ಮಾಡ್ತೀರಿ? ನೀವು ಹೇಳಿದ್ದು ನಾವು ಮಾಡಿವಲ್ಲ.